औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय. ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 10. ಪೂರ್ವಜನ್ಮದ ವೃತ್ತಾಂತ. ಚಿದಂಬರ ಜಗದೀಶ, ಚಿದಂಬರ ಜಗದೀಶ, ವಾಟೆ ಮಾಯೆ ಚಾತಮಾಶಾ, ವಾಟೆ ಮಾಯೆ ಚಾತಮಾಶಾ, ಚಿದಂಬರ ಜಗದೀಶ, ಚಿದಂಬರ ಜಗದೀಶ, ತುझे माया अघटित, तुझे माया अघटित, न कळे वेदादिकंत, न कळे वेदादिकंत, चिदंबरा जगदीशा, चिदंबरा जगदीशा. जीव भ्रमति अपार, जीव भ्रमति अपार, जासे न से पारावार, जासे न से पारावार, चिदंबरा जगदीशा, चिदंबरा जगदीशा, दासमणे चिदंबर, दासमणे चिदंबर, दुर्घट माये चा विचार, दुर्घट माये चा विचार, चिदंबर जगदीशा, चिदंबर जगदीशा, मा वाटे माये चातमाशा, वाटे माये चातमाशा, चिदंबरा जगदीशा, चिदंबरा जगदीशा, चिदंबरा जगदीशा. ಚಿದಂಬರನು ಜಗದೀಶನಿದ್ದು ತನ್ನ ಶಕ್ತಿಯನ್ನು ಮಾಯೆಯಿಂದ ಯಾರಿಗೂ ತಿಳಿಯಗೊಡದೆ ಜಗತ್ತನ್ನೇ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುತ್ತಾನೆ. ಮಾಯೆಯಲ್ಲಿ ಸಿಕ್ಕ ಕೋಟಿಗಳು ಮತಿಭ್ರಾಂತರಾಗಿ ಸಂಸಾರ ಸಾಗರದಲ್ಲಿಯೇ ಮುಳುಗಿ ಅದರಲ್ಲಿಯೇ ತಮ್ಮ ಜೀವನವನ್ನು ತ್ಯಜಿಸಿ ಕೊನೆಗೊಂದು ದಿನ ಇಹಲೋಕ ಬಿಟ್ಟು ತೆರಳುವರು. ಮಾಯೆಯಿಂದ ಹೊರಗೆ ಬರದೆ ಸಂಸಾರವಷ್ಟೇ ಸ್ವರ್ಗವೆಂದು ನಂಬಿ ಅದರಲ್ಲಿಯೇ ತೊಳಲಿ ತಮ್ಮ ಜೀವನವನ್ನು ನಿರರ್ಥಕ ಮಾಡಿಕೊಳ್ಳುವರು. ಮಾಯೆಯ ಆಚೆಗೆ ಸತ್ಯವಾದ ಅಗೋಚರವಾದ ಸುಖವಿದೆ ಎಂಬುದನ್ನೇ ಮರೆತು ಬಿಡುವರು. ಸ್ವಾಮಿಯ ಸೇವೆಯಿಂದ ಅನುಗ್ರಹ ಹೊಂದಿದಾಗ ಮಾತ್ರ ಈ ಮಾಯೆಯು ಹರಿದು ಹೋಗುವುದು, ಜೀವನ ಸಾರ್ಥಕವಾಗುವುದು, ಮುಕ್ತಿಯೂ ಸಿಗುವುದು. ಸಗುಣಾವತಾರಿ ಪರಬ್ರಹ್ಮನಾದ ಚಿದಂಬರನು ಅವತರಿಸಿದ ಈ ಸಮಯದಲ್ಲೇ ಅವರ ಅನುಗ್ರಹ ಸಂಪಾದಿಸಿ ತಮ್ಮ ಜನ್ಮ ಜನ್ಮಾಂತರದ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಸಂಸಾರಿಗಳೂ ಆಗುವರು. ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಐಶ್ವರ್ಯವಂತನಾಗಿದ್ದನು. ಗ್ರಾಮದಲ್ಲಿ ಪ್ರತಿಷ್ಠೆಯುಳ್ಳವನಾಗಿದ್ದನು. ದನಕರುಗಳು, ಧನ ಧಾನ್ಯ ಎಲ್ಲ ಸಂಪತ್ತು ಇತ್ತು. ಅವನಿಗೆ ಯಾವುದರ ಕೊರತೆಯೂ ಇರಲಿಲ್ಲ. ಮದುವೆಯೂ ಆಗಿತ್ತು. ಪತಿಗೆ ಅನುರೂಪಳಾದ ಪತ್ನಿ ದೊರೆತಿದ್ದಳು. ಇಬ್ಬರೂ ಭಾವಿಕರಾಗಿದ್ದು ಚಿದಂಬರ ಮಹಾಸ್ವಾಮಿಗಳವರ ವಿಷಯವನ್ನು ಕೇಳಿ ತಿಳಿದಿದ್ದರು. ಇಬ್ಬರೂ ಚಿದಂಬರನಲ್ಲಿ ಪೂರ್ಣ ವಿಶ್ವಾಸ ಇಟ್ಟಿದ್ದರು. ಪ್ರತಿದಿನ ಚಿದಂಬರನ ಭಜನೆ ಪೂಜೆ ಮನೆಯಲ್ಲಿ ನಡೆಯುತ್ತಿತ್ತು. ಇಷ್ಟೆಲ್ಲ ಇದ್ದರೂ ಅವರಿಗೆ ಪುತ್ರ ಸಂತಾನವಿಲ್ಲದಿದ್ದುದರ ಚಿಂತೆ ಇತ್ತು. ಮೇಲಿಂದ ಮೇಲೆ ಚಿದಂಬರ ದೇವ, ನಮಗೆ ಪುತ್ರ ಸಂತಾನವಾಗುವಂತೆ ಕರುಣಿಸು ಎಂದು ಇಬ್ಬರೂ ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದರು. ಹೀಗೆ ಕೆಲವು ದಿನಗಳು ಗತಿಸಿದವು. ಒಂದು ದಿನ ಸ್ವಾಮಿಯು ಅವರ ದೃಷ್ಟಾಂತದಲ್ಲಿ
ನೀವು ನನ್ನ ದರ್ಶನಕ್ಕೆ ಬನ್ನಿರಿ, ನಿಮಗೆ ಕಲ್ಯಾಣವಾಗುವುದು ಎಂದು ಆಜ್ಞೆ ಇತ್ತನು. ಸ್ವಾಮಿಯನ್ನು ಬೇಗನೆ ಕಾಣುವ ಆತುರತೆ ಹೆಚ್ಚಾಯಿತು. ಹೊರಡುವ ತಯಾರಿಯನ್ನು ಮಾಡಿಕೊಂಡು ದಂಪತಿಗಳಿಬ್ಬರು ಪಾಲಿಕೆಯಲ್ಲಿ ಕುಳಿತು ಸೇವಕರೊಂದಿಗೆ ಹೊರಟರು. ಇಬ್ಬರು ಮನದಲ್ಲಿ ಚಿದಂಬರ ಧ್ಯಾನ ಮಾಡುತ್ತಿದ್ದರು. ಹಲವು ದಿನಗಳ ಪ್ರವಾಸ ಮಾಡಿ ಸ್ವಾಮಿಯ ಊರಿಗೆ ಬಂದು ತಲುಪಿದರು. ಕಾಲುನಡಿಗೆಯಿಂದಲೇ ಸ್ವಾಮಿಗಳ ದರ್ಶನಕ್ಕಾಗಿ ನಡೆದರು. ಸ್ವಾಮಿಗಳ ಎದುರಿಗೆ ಇಬ್ಬರು ಕೈ ಜೋಡಿಸಿಕೊಂಡು ನಿಂತರು. ಸ್ವಾಮಿಯು ಕೃಪಾದೃಷ್ಟಿಯಿಂದ ಇಬ್ಬರನ್ನು ನೋಡಿ ಆಶೀರ್ವದಿಸಿದರು. ಮಹಾಸ್ವಾಮಿಗಳು ಅವಳನ್ನು, ತಾಯಿ, ಇತ್ತ ಬರಲು ನಿನ್ನ ಇಚ್ಛೆ ಏನಿರುವುದು ತಿಳಿಸು ಎಂದು ಅನ್ನಲು ಆ ಸಾಧ್ವಿಯು ಸ್ವಾಮಿಯ ಚರಣಕ್ಕೆ ನಮಸ್ಕರಿಸಿದಳು. ನಂತರ ಆ ವಿಪ್ರನ ಪತ್ನಿಯು ತನ್ನ ಮನೋಗತವನ್ನು ತಿಳಿಸಲು ಲಜ್ಜಾಯುಕ್ತಳಾಗಿ ಭಯಸ್ಥಳಾದರು. ವಯಸ್ಸಿನಿಂದ ಇನ್ನೂ ಸಣ್ಣವಳು, ಅನುಭವ ಕಡಿಮೆ. ಸ್ತ್ರೀ ಜಾತಿಗೆ ಸಹಜವಾದ ಲಜ್ಜೆ ಬೇರೆ ಆವರಿಸಿತ್ತು. ತಲೆ ಕೆಳಗೆ ಮಾಡಿ ಸುಮ್ಮನೆ ನಿಂತುಕೊಂಡಳು. ಸ್ವಾಮಿಗಳು, ತಾಯಿ, ನಿನಗೆ ಕೃಪೆ ಮಾಡಿ ಇಚ್ಛಿತ ವರ ಕೊಡುವೆ. ಒಂದು ವೇಳೆ ನಿನ್ನ ಇಚ್ಛೆ ಅಸಾಧ್ಯವಾಗಿದ್ದರೂ ಈಶ್ವರನಿಂದ ಪಡೆದು ಕೊಡುವೆ. ಹಿಂಜರಿಯದೆ ನಿನ್ನ ಮನೋಗತ ಏನಿರುವುದು ತಿಳಿಸು ಎಂದು ಅಂತಃಕರಣದಿಂದ ಆಡಿದ ಸ್ವಾಮಿಯ ಮಾತನ್ನು ಕೇಳಿ ಆ ಸಾಧ್ವಿಯು, ದೇವ, ನನಗೆ ಪುತ್ರ ಸಂತಾನವಿಲ್ಲದೆ ಚಿಂತಿಸುತ್ತಿದ್ದೇನೆ. ನಮ್ಮ ವಂಶದಲ್ಲಿಯೇ ಸಂತಾನವಿಲ್ಲ. ನಮ್ಮ ಮೇಲೆ ಕರುಣೆ ತೋರಿ ಪುತ್ರ ಸಂತಾನವಾಗುವಂತೆ ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದಳು. ಸ್ವಾಮಿಯು ಮುಗುಳ್ನಗೆ ನಗುತ್ತಾ, ನಾನು ಹೇಳಿದಂತೆ ನಡೆಯುವೆಯಾದರೆ ನಿನಗೆ ಪುತ್ರ ಸಂತಾನವಾಗುವುದು ಎಂದು ಹೇಳಿ ಸುಮ್ಮನಾದರು. ಅದಕ್ಕೆ ಸಾಧ್ವಿಯು ಸ್ವಾಮಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಸ್ವಾಮಿ, ತಮ್ಮ ಆಜ್ಞೆಯನ್ನು ತಪ್ಪದೇ ಪಾಲಿಸುವೆನು, ಎಳ್ಳಷ್ಟು ಹಿಂದೆ ಸರಿಯುವುದಿಲ್ಲ ಎಂದು ಅಂದಳು. ಅದಕ್ಕೆ ಸ್ವಾಮಿಯು, ತಾಯಿ, ನಾನು ಹೇಳುವುದು ನಿನಗೆ ಸಿಟ್ಟು ಬರಬಹುದು, ವಚನ ಪಾಲಿಸಲು ಆದೀತೆ ಎನ್ನಲು ಆ ಸಾಧ್ವಿಯು, ದೇವ, ತಮ್ಮ ಪಾದದಲ್ಲಿ ಸಂಪೂರ್ಣ ವಿಶ್ವಾಸವಿದೆ. ತಾವು ಪ್ರಾಣ ತ್ಯಜಿಸಲು ಹೇಳಿದರೂ ನಾನು ಅದರಂತೆ ಮಾಡುವೆನು ಎನ್ನಲು ಸ್ವಾಮಿಯು, ತಾಯಿ, ನೀನು ಬಹಳ ಭಕ್ತಿವಂತಳು. ನಿನ್ನ ಭಾಗ್ಯದ ಕಾಲ ಸಮೀಪಿಸಿದೆ. ಚಿಂತೆಗೆ ಆಸ್ಪದ ಕೊಡಬೇಡ. ಸಂತಾನಕ್ಕೆ ನಿನ್ನ ಜನ್ಮಾಂತರದ ವಿಷಯ ತಿಳಿಸುವೆನು, ಚಿತ್ತಗೊಟ್ಟು ಕೇಳು. ನಿಮ್ಮಿಬ್ಬರ ಭಕ್ತಿಯು ನನ್ನ ಕಡೆಯಿಂದ ಪರಿಹಾರ ಮಾರ್ಗ ಸೂಚಿಸಲು ಹಚ್ಚಿದೆ. ಈಶ್ವರ ಶಕ್ತಿಯು ಅಘಟಿತ ಘಟನೆಯಿಂದ ಕೂಡಿರುತ್ತದೆ ಎಂದು ವೃತ್ತಾಂತ ಹೇಳತೊಡಗಿದರು. ತಾಯಿ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಾಣಿಗರ ಮನೆಯಲ್ಲಿ ಜನಿಸಿದ್ದೆ. ನೀನು ಬೆಳೆದು ದೊಡ್ಡವಳಾಗಲು ನಿನಗೆ ಮದುವೆ ಮಾಡಿದರು. ನೀನು ಅತ್ತೆಯ ಮನೆಯನ್ನು ಸೇರಿದೆ. ನಿನ್ನ ಪತಿಯು ಶ್ರೀಮಂತನು, ಜಮೀನುದಾರನು ಆಗಿದ್ದನು. ಅವನು ಇನ್ನೂ ಜೀವಂತನಾಗಿದ್ದಾನೆ, ವಯೋವೃದ್ಧನಾಗಿದ್ದಾನೆ. ನಿನಗೆ ಮಕ್ಕಳು ಇದ್ದರು. ಅವರು ಈಗ ಬಹಳ ದರಿದ್ರರಾಗಿದ್ದು 2 ಹೊತ್ತು ಊಟವೂ ಸಿಗದೆ ಉಪವಾಸ ವನವಾಸ ಮಾಡುತ್ತಿದ್ದಾರೆ. ಊರಲ್ಲಿ ಕೂಲಿ ಕೆಲಸ ಮಾಡಿ ಜೀವಿಸುತ್ತಿದ್ದಾರೆ. ಹೊಟ್ಟೆ ತುಂಬ ಅನ್ನ ಸಿಗದೆ ವೃದ್ಧನು ತಳಮಳಿಸುತ್ತಿದ್ದಾನೆ. ಈಗ ಮಾರುತಿ ದೇವಸ್ಥಾನದಲ್ಲಿ ವಾಸಿಸಿದ್ದಾರೆ. ಧನಧಾನ್ಯಗಳಿಂದ ದಾಗೀನುಗಳಿಂದ ತುಂಬಿದ ಮನೆ ಈಗ ಬರಿದಾಗಿದೆ. ಆಕಳು ಎತ್ತು ಎಮ್ಮೆಗಳಿದ್ದ ದನದ ಮನೆ ಬರಿದಾಗಿದೆ. ಎಣ್ಣೆಯ ಗಾಣದ ಮನೆಯಿಂದ ವ್ಯಾಪಾರ ನಡೆಯುತ್ತಿತ್ತು. ಈಗ ಈ ಸ್ಥಿತಿಗೆಲ್ಲ ನೀನೇ ಕಾರಣಳು. ವ್ಯಾಪಾರದಿಂದ ಬಂದ ಹಣವನ್ನು ನಿನ್ನ ಪತಿ ನಿನ್ನ ಕೈಯಲ್ಲಿ ತಂದು ಕೊಡುತ್ತಿದ್ದನು. ನೀನು ಪತಿಯ ವಿಶ್ವಾಸ ಗಳಿಸಿದ್ದುದರಿಂದ ನಿನ್ನ ಕೈಯಲ್ಲಿ ತಂದು ಕೊಡುತ್ತಿದ್ದನು. ನೀನು ಇಟ್ಟ ಹಣವನ್ನು ಮಕ್ಕಳಿಗಾಗಲಿ ಪತಿಗಾಗಲಿ ತೋರಿಸುತ್ತಿರಲಿಲ್ಲ. ನೀನು ಬೆಲೆ ಬಾಳುವ ದಾಗೀನುಗಳನ್ನು ಧರಿಸುತ್ತಿದ್ದಿ. ನಿನ್ನ ಮೂಗಿನಲ್ಲಿ ಕಿವಿಗಳಲ್ಲಿ ಬೆಲೆ ಬಾಳುವ ದಾಗೀನುಗಳು ಇದ್ದವು. ನೀನು ನಿನ್ನ ಹಣ ದಾಗೀನುಗಳನ್ನು ಇಟ್ಟ ಸ್ಥಳ ತೋರಿಸದೆ ಕಾಲನ ವಶವಾಗಿ ಬಿಟ್ಟಿರುವಿ. ನಿನ್ನ ಮರಣದ ನಂತರ ಸಂಸಾರ ಸುಖಗಳು ಮಾಯವಾಗ ಹತ್ತಿದವು. ದನಕರುಗಳು ರೋಗದಿಂದ ಅಸುನೀಗೆ ತೊಡಗಿದವು. ಬೇಸಾಯ ನಾಶವಾಯಿತು. ಆ ಊರ ಶ್ರೀಮಂತರ ಮನೆಗೆ ನಿಮ್ಮ ಸಾಮಾನುಗಳು ಕಳುಹಿಸಲ್ಪಟ್ಟವು. ದರಿದ್ರರಾದ ನಿನ್ನ ಮಕ್ಕಳು ಜೀವನ ಸಾಗಿಸಲು ಬೇರೆಯವರಲ್ಲಿ ಕೂಲಿ ಚಾಕರಿ ಮಾಡಿ ಹೊಟ್ಟೆ ತುಂಬಿಕೊಳ್ಳಬೇಕಾಯಿತು. ಇರುವ ಮನೆ ಬಿದ್ದು ಹೋಯಿತು. ಗ್ರಾಮದ ಜನರು ನಿನ್ನ ಪತಿಯನ್ನು ಮಕ್ಕಳನ್ನು ನೋಡಿ ನಗತೊಡಗಿದರು. ಜನರಿಗೆ ಹಾಸ್ಯ ಮಾಡಲು ಅನುಕೂಲವಾಯಿತು. ವೃದ್ಧ ಪತಿಯು ಮನೆಯನ್ನೆಲ್ಲ ಅಗೆದು ನೀನಿಟ್ಟ ಹಣ ಶೋಧಿಸಿದ, ಅದೂ ಸಿಗಲಿಲ್ಲ. ಎದುರಿನ ಮಾರುತಿ ಗುಡಿಯಲ್ಲಿ ವಾಸಿಸತೊಡಗಿದರು. ಪತಿಯು ತನಗೆ ಹಣ ತೋರಿಸದ ಸತ್ತ ನಿನ್ನನ್ನು ಶಪಿಸುತ್ತಿರುವನು. ಮುಂದಿನ ಜನ್ಮದಲ್ಲಿ ಅವಳಿಗೆ ಸಂತಾನವಾಗದಿರಲಿ ಎಂದು ಶಪಿಸುತ್ತಿರುವನು. ನೀನು ತನ್ನ ಮಕ್ಕಳನ್ನು ಭಿಕ್ಷೆ ಬೇಡಲು ಹಚ್ಚಿದಳು.
ನೀನು ಈಗ ಬ್ರಾಹ್ಮಣ ಜನ್ಮದಲ್ಲಿ ಜನಿಸಿದ್ದರೂ ಅವರ ಶಾಪದ ಫಲದಿಂದ ನಿನಗೆ ಸಂತಾನವಾಗಿಲ್ಲ. ನಿನ್ನ ಹಿಂದಿನ ಪತಿಯ ಶಾಪದ ಫಲವಿದು. ಇದರಿಂದಾಗಿ ಈಶ್ವರನ ದಯೆಯೂ ಇಲ್ಲದಾಗಿದೆ. ನೀನು ನಿನ್ನ ಹಿಂದಿನ ಜನ್ಮದ ಪತಿಯನ್ನು ಸುತರನ್ನು ಸಮಾಧಾನಪಡಿಸಿದೆಯಾದರೆ ದೇವರು ನಿನಗೆ ಕಲ್ಯಾಣ ಮಾಡುವನು ಎಂದು ನುಡಿದರು. ಆ ಸಾಧ್ವಿಯು ದೇವ, ಪೂರ್ವಜನ್ಮದ ವೃತ್ತಾಂತವನ್ನು ನಾನು ತಿಳಿದೆನು. ಪೂರ್ವಜನ್ಮದ ವಿಷಯ ನಮ್ಮಿಂದ ಹೇಗೆ ತೀರಿಸಲು ಸಾಧ್ಯವಾಗುವುದು? ಸಂಬಂಧ ಹಿಂದಿನ ಜನ್ಮದ ಪತಿಪುತ್ರರಿಗೂ ಇರಬಹುದೇ? ಇದು ನನಗೆ ತಿಳಿಯದು. ಅದನ್ನು ತೀರಿಸುವ ಬಗೆ ಹೇಗೆ? ತಾವು ಅದನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆ ಎಂದಳು. ಅದಕ್ಕೆ ಸ್ವಾಮಿಯು, ಹೇ ದಂಪತಿಗಳೇ, ಅದರ ಪರಿಹಾರ ಮಾರ್ಗ ನನಗೆ ತಿಳಿದಿದೆ, ಕೇಳಿರಿ. ನೀವು ಈಗಲೇ ಕಸಬಾಗಾಂವ್ಗೆ ಹೋಗಿರಿ. ಅದರ ಮಧ್ಯದಲ್ಲಿ ಮಾರುತಿ ದೇವಾಲಯವಿದೆ. ಅದರ ಮುಂದೆಯೇ ನೀನು ಪೂರ್ವದಲ್ಲಿ ಇದ್ದ ಮನೆ ಇದೆ. ದೊಡ್ಡ ರಸ್ತೆ ಇದೆ, ಬಜಾರಿದೆ. ಅದರ ಮುಂದೆಯೇ ಒಂದು ವಾಡೆ ಇದೆ. ಇದೆ ಪ್ರಸಿದ್ಧ ಗಾಣಿಗರ ಮಂತನ ನಿಮ್ಮದಾಗಿದ್ದುದರಿಂದ ಮನೆಯ ಜಾಗದಲ್ಲಿ ದೊಡ್ಡ ಪಟ್ಟಿ ಇದೆ. ಮುಂದೆ ಎಣ್ಣೆಯ ಕಣಜ ಇದೆ. ದೊಡ್ಡ ಮನೆಯೂ ಇದೆ. ಎಣ್ಣೆಯ ಗಾಣ ಇದೆ. ಅದು ಎಲ್ಲವೂ ಹಾಳು ಬಿದ್ದಂತೆ ಕಾಣುತ್ತದೆ. ಅವರ ಮನೆಯ ಪೂರ್ವಜನ್ಮದ ಹೆಸರು, ಸುತ್ತಮುತ್ತಲಿನ ಜನರ ಹೆಸರು, ಕಾಲ ಆದವರು, ಈಗಿರುವವರ ಹೆಸರು, ಆಜುಬಾಜು ಮನೆಯ ವಿಳಾಸ, ಮನೆಯ ಕಂಬಗಳು, ಕಿಟಕಿಗಳು ಎಷ್ಟಿವೆ ಎಲ್ಲವನ್ನು ಈ ಕಾಗದದಲ್ಲಿ ಬರೆದಿರುವೆ. ನೀನು ಮುಚ್ಚಿಟ್ಟ ದ್ರವ್ಯವು ಅಡುಗೆ ಮನೆಯಲ್ಲಿ ಒಲೆಯ ಮುಂದೆ ತಗ್ಗು ತೆಗೆದು ತಪ್ಪೆಲಿಯಲ್ಲಿ 500 ರೂಪಾಯಿಗಳನ್ನು ತುಂಬಿ ಇಟ್ಟಿರುವೆ. ತಪ್ಪೆಲಿಯು ತುಂಬಿದೆ. ನಿನ್ನ ಗಾಣಿಗನ ಪದ್ಧತಿಯ ಮೂಗುತಿಯನ್ನು ತಪ್ಪೆಲಿಯ ಮೇಲೆ ಇಟ್ಟಿರುವಿ. ಆ ಮೂಗುತಿಯನ್ನು ತೆಗೆದು ನೀನು ನಿನ್ನ ಮೂಗಿನಲ್ಲಿ ಹಾಕಿಕೊಂಡು ಹಣವನ್ನು ಪುತ್ರರು ಮತ್ತು ನಿನ್ನ ಪೂರ್ವಜನ್ಮದ ಪತಿಗೆ ಒಪ್ಪಿಸು. ಈ ಕಾರ್ಯದಲ್ಲಿ ಸಂಶಯ ತಾಳಬೇಡ. ಸಂಶಯದಿಂದ ಕಾರ್ಯಸಿದ್ಧಿ ಆಗುವುದಿಲ್ಲ. ಕೂಡಲೇ ನೀವು ಕಾರ್ಯತತ್ಪರರಾಗಿರಿ ಎಂದು ಸ್ವಾಮಿಯು ನುಡಿಯಲು ಅವರು ಕಸಬಾಗಾಂವ್ಗೆ ಹೊರಡಲು ಸಿದ್ಧರಾದರು. ಅವರ ಸಂಗಡ 100 ಜನರು ಸೇರಿ ಹೊರಟರು. ಸ್ವಾಮಿಗಳು ಕೊಟ್ಟ ಯಾದಿಯಲ್ಲಿ ಮಾಹಿತಿ ತೋರಿಸಿದಂತೆ ಕಸಬಾಗಾಂವ್ ಗ್ರಾಮಕ್ಕೆ ಹೋಗಿ ಮನೆಯನ್ನು ಶೋಧಿಸಿದರು. ಎಲ್ಲ ಮಾಹಿತಿಯನ್ನು ಪಡೆದರು. ಹಾಳು ಬಿದ್ದ ಮನೆಯ ಜಾಗ ಗುರುತಿಸಿದರು. ಅಡುಗೆ ಮನೆಯ ಸ್ಥಾನ ಸಿಕ್ಕಿತು. ಒಲೆಯ ಮುಂದೆ ಅಗೆದರು. ಹಣ ತುಂಬಿದ ತಪ್ಪೇಲಿಯೂ ಇತ್ತು. ಮೂಗುತಿಯನ್ನು ತಾನು ಧರಿಸಿದಳು. ಉಳಿದ ಹಣವನ್ನು ತನ್ನ ಪೂರ್ವಜನ್ಮದ ವೃದ್ಧ ಪತಿಗೆ ಒಪ್ಪಿಸಿ ತನ್ನನ್ನು ಶಾಪ ಮುಕ್ತಳನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿ ನಮಸ್ಕರಿಸಿದಳು. ಆ ವೃದ್ಧಪತಿಯು, ನನ್ನ ಪತ್ನಿಯು ದೇಹ ಬಿಟ್ಟು ಇಂದಿಗೆ 25 ವರ್ಷಗಳು ಆದವು. ಈ ದಿನ ಆಶ್ಚರ್ಯ ಸಂತೋಷ ಎರಡೂ ಆಗಿವೆ. ನಾವು ಬಹು ದರಿದ್ರರಾಗಿ ಬಡತನದಿಂದ ನರಳುತ್ತಿದ್ದೆವು. ತಾವು ನಮಗೆ ಸಹಾಯ ಮಾಡಿದಿರಿ. ಇದೆಲ್ಲ ಈಶ್ವರನ ಲೀಲೆ ಎಂದು ಹೇಳಿ ಪುತ್ರರು ವೃದ್ಧಪತಿಯು ನಮಸ್ಕರಿಸಿದರು. ಇದೆಲ್ಲ ಘಟನೆ ಹೇಗೆ ನಡೆಯಿತು ಎಂದು ತಿಳಿದರು. ಮುರುಗೋಡದ ಶ್ರೀ ಚಿದಂಬರ ದೀಕ್ಷಿತರ ಅಗಾಧ ಲೀಲೆಯನ್ನು ಕೊಂಡಾಡಿದರು. ಭೂತ ವರ್ತಮಾನ ಭವಿಷ್ಯ ಕಾಲಗಳನ್ನು ತಿಳಿದು ತಮ್ಮನ್ನು ಉದ್ಧರಿಸಿದರು ಎಂದು ಅವರನ್ನು ಮನಸ್ಸಿನಿಂದಲೇ ನಮಸ್ಕರಿಸಿದರು. ಆ ಸಾಧ್ವಿಯು ಪೂರ್ವಜನ್ಮದ ಪತಿಯನ್ನು, ನೀವು ಈಗ ನನಗೆ ಪುತ್ರ ಸಂತಾನವಾಗಲಿ ಎಂದು ಸ್ವಾಮಿಯನ್ನು ಪ್ರಾರ್ಥಿಸಿರಿ ಎಂದು ಹೇಳಿದಳು. ವೃದ್ಧನು ಹರ್ಷದಿಂದ ದೇವರನ್ನು ಪ್ರಾರ್ಥಿಸಿ ಆಶೀರ್ವದಿಸಿದನು. ಪುರಜನರು ಸ್ವಾಮಿಯ ಲೀಲೆಯನ್ನು ಹೊಗಳಿದರು. ವಿಪ್ರ ದಂಪತಿಗಳು ಧನ್ಯರು ಧನ್ಯರು ಎಂದು ಉದ್ಗಾರ ತೆಗೆದರು. ಶ್ರೇಷ್ಠ ಜಾತಿಯಲ್ಲಿ ಜನ್ಮ ತಾಳಿದ ಗಾಣಿಗ ಸ್ತ್ರೀಗೆ 2 ದಿನ ತಮ್ಮ ಗ್ರಾಮದಲ್ಲಿಯೇ ವಾಸವಾಗಿರಬೇಕೆಂದು ಆಗ್ರಹಪಡಿಸಿದರು. ಸೀದಾ ಸಾಹಿತ್ಯ ತಂದುಕೊಟ್ಟು ನಾನಾ ಪಕ್ವಾನ್ನಗಳನ್ನು ಮಾಡಿಸಿ ಭೋಜನ ಮಾಡಿಸಿದರು. ನಂತರ ಜಯ ಜಯಕಾರ ಮಾಡಿ ಹೊರಡಲು ಅನುಮತಿ ನೀಡಿದರು. ಪುರಜನರಿಂದ ಬೀಳ್ಕೊಟ್ಟ ಬ್ರಾಹ್ಮಣ ದಂಪತಿಗಳು ಲಘು ಬಗೆಯಿಂದ ಸ್ವಾಮಿಯ ಸನ್ನಿಧಿಗೆ ಬಂದರು. ಇದೇ ವಿಸ್ಮಯವಾದ ವಿಷಯದ ಬಗ್ಗೆ ನಿರೀಕ್ಷಿಸುತ್ತಿದ್ದ ಭಕ್ತ ಸಮುದಾಯವು ಸಂತೋಷಗೊಂಡು ನಡೆದ ಸಂಗತಿಯನ್ನು ತಿಳಿಯಲು ಆತುರರಾಗಿದ್ದರು. ದಂಪತಿಗಳು ಸ್ವಾಮಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿದರು. ಮೇಲಿಂದ ಮೇಲೆ ನಾಮಗರ್ಜನೆ ಮಾಡುತ್ತಿದ್ದರು. ಸ್ವಾಮಿಯ ಲೀಲೆಯು ಸಾಮಾನ್ಯರಿಗೆ ತಿಳಿಯದು ಎಂದು ಕೊಂಡಾಡಿದರು. ಸ್ವಾಮಿಯು ಬ್ರಾಹ್ಮಣ ದಂಪತಿಗಳಿಗೆ ಪುತ್ರ ಸಂತಾನವಾಗಲು ಆಶೀರ್ವದಿಸಿದರು. ಬ್ರಾಹ್ಮಣ ದಂಪತಿಗಳು ಕಸಬಾಗಾಂವ್ ಗ್ರಾಮದಲ್ಲಿ ನಡೆದ ಸಂಗತಿಯನ್ನು ತಿಳಿಸಿದರು. ಸ್ವಾಮಿಯ ಜಯ ಜಯಕಾರ ಮಾಡಿದರು. ನಂತರ ಸ್ವಾಮಿಯು, ದಂಪತಿಗಳೇ, ಸದ್ಧರ್ಮದಿಂದ ನಡೆದು ಇನ್ನು ಸುಖವಾಗಿ ಬಾಳಿರಿ, ಸ್ವಾಮಿಯ ಸೇವೆ ಮಾಡುತ್ತಾ ಮುಕ್ತರಾಗಿರಿ ಎಂದು ಹೇಳಿ ನಿಲೋಪ ಕೊಟ್ಟರು. ದಂಪತಿಗಳು ಪುನಃ ಸ್ವಾಮಿಗೆ ನಮಸ್ಕರಿಸಿ ಸ್ವಗ್ರಾಮಕ್ಕೆ ಮರಳಿದರು. ಸ್ವಾಮಿಯ ಧ್ಯಾನ ಜಪ ಭಜನೆಯಲ್ಲಿ ಕಾಲ ಕಳೆಯುತ್ತಿರಲು ಸ್ವಲ್ಪ ಕಾಲದಲ್ಲಿಯೇ ಬ್ರಾಹ್ಮಣ ಪತ್ನಿಯು ಗರ್ಭಿಣಿಯಾದಳು. 9 ಮಾಸಗಳು ಕಳೆದು
ಪುತ್ರ ಸಂತಾನವಾಗಿ 1 ವರ್ಷ ಕಳೆಯಿತು. ಮಗುವನ್ನು ಸ್ವಾಮಿಯ ದರ್ಶನಕ್ಕೆ ಕರೆತಂದರು. ತಕ್ಷಣ ಸ್ವಾಮಿಯ ದರ್ಶನವೂ ಆಯಿತು. ಮಗುವನ್ನು ಸ್ವಾಮಿಯ ಪಾದದಡಿಯಲ್ಲಿ ಹಾಕಿ ಕೈ ಜೋಡಿಸಿ ನಿಂತುಕೊಂಡರು. ಸ್ವಾಮಿಯು ದಂಪತಿಗಳಿಗೂ ಮಗುವಿಗೂ ಆಶೀರ್ವದಿಸಿದರು. ಜನಸಮುದಾಯಕ್ಕೆ ಸಕ್ಕರೆ ಹಚ್ಚಿದರು. ಸ್ವಾಮಿಯ ಅನುಮತಿಯಂತೆ 4 ದಿನ ಉಳಿದರು. ಭೋಜನ ಮಾಡಿದರು. ನಿತ್ಯ ಸ್ವಾಮಿಯ ಸೇವೆ ಮಾಡಿದರು. ಸ್ವಾಮಿಯ ಆಜ್ಞೆ ಪಡೆದು ಸ್ವಗ್ರಾಮಕ್ಕೆ ತೆರಳಿದರು. ಮೊದಲಿನಂತೆಯೇ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿ ಪ್ರತಿ ವರ್ಷವೂ ಸ್ವಾಮಿಯ ದರ್ಶನಕ್ಕೆ ಬಂದು ಹೋಗುತ್ತಿದ್ದರು. ಚಿದಂಬರನ ಅನುಗ್ರಹದಿಂದ ಪೂರ್ವ ದೋಷಗಳೆಲ್ಲ ನಾಶವಾದವು. ಸ್ವಾಮಿಯ ಅನುಗ್ರಹ ಸಂಪಾದಿಸಿದರೆ ಮಾನವನ ಪೂರ್ವ ಜನ್ಮದ ಅದೇಕೆ 7 ಜನ್ಮಗಳಲ್ಲಿ ಮಾಡಿದ ಕರ್ಮಫಲಗಳು ನಾಶವಾಗುವವು. ಮಗುವು ದೊಡ್ಡದಾಗಲು ಉಪನಯನ ಮಾಡಿದರು. ತಮ್ಮ ಜೀವಮಾನದಲ್ಲಿಯೇ ಮಗುವಿನ ಮದುವೆಯನ್ನೂ ಮಾಡಿದರು. ಪರಮಾತ್ಮನು ಶಂಭಾಸುರರನ್ನು ಸಂಹಾರ ಮಾಡಲು ದಶಾವತಾರಗಳನ್ನು ಧಾರಣ ಮಾಡಿದ್ದನು. ಹಿರಣ್ಯಕಶ್ಯಪನಂತಹ ರಾಕ್ಷಸರನ್ನು ಸಂಹರಿಸಿ ಈಗ ಬಡ ಬ್ರಾಹ್ಮಣ ರೂಪ ಧಾರಣ ಮಾಡಿ ಮುರುಗೋಳದಲ್ಲಿ ಜನಿಸಿ ತನ್ನ ಲೀಲೆಯನ್ನು ತೋರಿಸುತ್ತಿರುವನು. ಭಕ್ತರಿಗೆ ಮಾತ್ರ ಸೌಮ್ಯವಾಗಿ ಅವರ ಮನಕಾಮನೆಗಳನ್ನು ಪೂರೈಸುತ್ತಿರುವನು. ಭಕ್ತಿಗೆ ಒಲಿಯುವನು. ದುಷ್ಟರ ಸಂಹಾರ ಮಾಡುವನು. ಶ್ರೀ ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.